ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೆಂಗಂದರೆ ನೀವೆಲ್ಲ ಆರಾಮದಿರ ಅಂತ ಅನ್ಕೋತೀನಿ. ನಾನು ಕೂಡ ಆರಾಮದಿ ನೋಡಿ ಫ್ರೆಂಡ್ಸ್ ನೋಡ್ತಿರ್ಬೋದು, ಟೈಮ್ ಇವಾಗ ಬೆಳಿಗ್ಗೆ 7 ಗಂಟೆ ಆಗ್ಯದ. ಆದ್ರೂ ಕೂಡ ಇನ್ನೂ ಇಟ್ಟು ತಂಡೆ ನೋಡ್ರಿ. ಸ್ವೆಟ್ರ್ ಸ್ಕಾರ್ಪ್ ಹಾಕೊಂಡ್ರು ಕೂಡ ಇನ್ನೂ ತಂಡೆ ನೋಡ್ರಿ. ಅದ್ರ ಮ್ಯಾಗ ಇನ್ನೊಂದು ಹಾಕೊಳಂಗೆ ಅನಿಸ್ತದ, ಯಾಕಂದ್ರೆ ಅಷ್ಟು ತಂಡೆ ನೋಡ್ರಿ. ಇಲ್ಲಿ ನೋಡ್ತಿರ್ಬೋದು, ಮೋಹಿತ ಓದ್ಕೋತಾ ಕುಂತಾನ. ಯಾಕಂದ್ರೆ ಅವನು ನಾಳೆ ಮಂಗಳವಾರ ದಿನ FA3 ಪೇಪರ್ ಅದಾವು. ಅದಕ್ಕೋಸ್ಕರವಾಗಿ ಎಕ್ಸಾಮ್ ಅದಾವ ಅಂತ ಹೇಳ್ಬಿಟ್ಟು ಓದ್ಕೊಳ್ಳೋದು ಕುಂದ್ರಪ್ಪ ಅಂತ ಹೇಳಿನಿ. ಹಂಗಾಗಿ ಓದಾಕತ್ತ ನೋಡ್ರಿ. ಅದೇ ರೀತಿ ಫ್ರೆಂಡ್ಸ, ನಾನಿಲ್ಲಿ ನನ್ನ ತಾಯಿ ಮನೆಗೆ ಬಂದೀನಿ. ಯಾಕಂದ್ರೆ ನಮ್ಮ ತಮ್ಮಂದು ಫ್ರೆಂಡ್ದು ಮದುವೆ ಅದಂತ ಹೇಳಿ ಶುಕ್ರವಾರ ದಿನಾನೇ ಇತ್ತು ಫ್ರೆಂಡ್ಸ. ಹಾಗಾಗಿ ಮದುವೆಗೆ ಅಂತ ಹೇಳ್ಬಿಟ್ಟು ನಾನು ಬಂದೆ. ನನ್ನ ಜೊತೆ ರೋಹಿತ್ ಕೂಡ ಬಂದ ನೋಡ್ರಿ. ಹಾಗಾಗಿ ಅವನದು ಶುಕ್ರವಾರ ಶನಿವಾರ ದಿನದ್ದು 2 ದಿನದ ಸಾಲ ಹಾಳಾಗ್ಯದ ನೋಡ್ರಿ. ಮತ್ತು ನಾ ಮದುವೆಗಂತ ಬಂದೆ, ನಾನು ಹಿಂದನೇ ಬೆನ್ನು ಹತ್ತಿ ಬಂದ್ಬಿಡ್ತಾನೆ ರೀ. ಏನು ಮಾಡೋಕ್ಕಾಗಲ್ಲ, ನಾ ಸಣ್ಣವದಾನ ಅಂತ ಹೇಳಿ ಕರ್ಕೊಂಬಂದು ನೋಡ್ರಿ. ಇಲ್ಲಿ ನೋಡ್ತಿರ್ಬೋದು, ಮೋಹಿತ್ ಇವಾಗ ಓದಾಕತ್ತಾನ. ಬೆಳಿಗ್ಗೆ ಈ ರೀತಿ ಮಕ್ಕಳನ್ನ ಓದಾಕಂತೇಳಿ ಕುಂದಿರಿಸ್ಬೇಕು ಫ್ರೆಂಡ್ಸ್. ಯಾಕಂದರೆ ಚಂತನ ಓದಿದ್ದಕ್ಕಿಂತ ಬೆಳಗಿನ ಓದು ತಲೆಯಾಗಿರ್ತದಂತ. ಹಾಗಾಗಿ ಒಂದು ಅರ್ಧ ಗಂಟೆ ಓದಪ್ಪ ಅಂತ ಹೇಳಿದೆ. ಹಂಗಾಗಿ ಓದ್ಕೋತ ಕೂತ ನೋಡ್ರಿ ಅವ. You can fly or go by train. The cannot sing. Second cannot say. ರೋಹಿತ ಎಲ್ಲದಿ? ನೋಡಿರಿ ಫ್ರೆಂಡ್ಸ, ಇವಾಗ 7 ಗಂಟೆ ಆಗ್ಲಕ್ಕೆ ಬಂದ ಅಂತ ಹೇಳಿದ್ನೆಲ್ಲ. ಬಿಸಿಲನೇ ಇಲ್ಲ ನೋಡ್ರಿ ನಮ್ಮ ಕಡೆ. ಇಷ್ಟಂದ್ರೆ ಇಷ್ಟು ಒಂಥರ ಮಂಜು ಆ ಥರ ವಾತಾವರಣ ಬಿದ್ದುಬಿಟ್ಟದ ನೋಡ್ರಿ. ಇಲ್ಲಿವ ನೋಡ್ರಿ, ಅವ ಒಳಗಡೆ ಓದಾಕತ್ತಾನ. ಇವ ಇಲ್ಲಿ ಈ ಥರ ಅಡ್ಡಾಡಕತ್ತಾನ ನೋಡ್ರಿ. ಆಟಿಕೆ ಸಾಮಾನು ತೊಗೊಂಡು ಆಟ ಆಡೋದು, ಮನೆ ತುಂಬ ಅಲ್ಲೊಂದು ಇಲ್ಲೊಂದು ಆಟಿಕೆ ಸಾಮಾನು ಒಗಿದು ಈ ಥರ ಆಟ ಆಡ್ಕೋತ ಹೊರಗಡೆ ಕುಂತಾನೆ ಇಲ್ಲಿ. ಇಲ್ಲಾಂದ್ರೆ ಅವ ಓದ್ತಿರ್ತಾನಲ್ಲ, ಅವ್ನು ಮುಂದೆ ಹೋಗಿರ ದಾಂಧಲಿ ಮಾಡೋದು ಈ ಥರ ಎಲ್ಲ ಮಾಡ್ತಾನೆ. ಓದ್ಕೊರಪ್ಪ ಬೆಳಿಗ್ಗೆ ಒಂದು ಸ್ವಲ್ಪ ಏನಾರ ಓದ್ಕೋತಂದ್ರು ಕೇಳೋದಿಲ್ಲ. ತಂದೆ ತಾಯಿ ಕೆಲಸ ಮಾಡ್ಕೋತ ಕುಂದಿರ್ತಾನೆ. ಒಳಗಡೆ ನಮ್ಮ ತಾಯಿ ನಾಷ್ಟ ಮಾಡಾಕ್ತಾರೆ ಫ್ರೆಂಡ್ಸ. ಇವತ್ತು ನಾಷ್ಟ ಬಂದ್ಬಿಟ್ಟು ಉಪ್ಪಿಟ್ಟು ಮಾಡಂದು ಹುಡುಗರಿಬ್ಬರು. ಹಾಗಾಗಿ ಉಪ್ಪಿಟ್ಟು ಮಾಡಾಕತ್ತಾರ. ಅವನ ಸಾಲಿಗೆ ಟಿಫಿನ್ ಬಂದ್ಬಿಟ್ಟು ಚಪಾತಿ ಮತ್ತು ಕಾಳು ಪಲ್ಯ, ಅಂದರೆ ಮೆಟ್ಗೆ ಕಾಳು ಪಲ್ಯ, ಅದನ್ನು ಮಾಡಿ ಕಟ್ತಾರೆ. ಇಲ್ಲಿ ನೋಡ್ರಿ, ಇದು ನಮ್ಮ ಮನೆ ಗಾರ್ಡನ್. ಅಂದರೆ ಇಲ್ಲಿ ಮೆಣಸಿನ್ಕಾಯಿ ಗಿಡ ಮತ್ತು ಕರಿಬೇವು ಕೊತ್ತಂಬರಿ ಗಿಡ, ಅದೇ ರೀತಿ ಟೊಮಾಟೊ ಗಿಡ, ಈ ರೀತಿ ಕಾಯಿ ಪಲ್ಯಗಳನ್ನು ಇಲ್ಲಿ ಹಚ್ಚೇವಿ ಫ್ರೆಂಡ್ಸ. ಜಾಸ್ತಿ ಇಲ್ಲಿ ಮೆಣಸಿನ್ಕಾಯಿ ಗಿಡನೇ ಅದಾವು. ನೋಡ್ತಿರ್ಬೋದು ನೀವು. ಮನ್ಯಾಗ ಬೋರ್ ಅದ. ಹಾಗಾಗಿ 2 ದಿನಕ್ಕೊಮ್ಮೆ ಪೈಪ್ ಹಿಡಿದು ನೀರು ಬಿಡ್ತೀವಿ. ಹಾಗಾಗಿ ಈ ಗಿಡಗಳು ಇಷ್ಟೊಂದು ಚಂದಾಗ ನಾಟ್ಯಾವ ಅಂತ ಹೇಳ್ಬೋದು ನೋಡ್ರಿ. ಇವಾಗ 8 ಗಂಟೆ ಆಗ್ಲಕ್ಕೆ ಬಂದದ. ಇನ್ನೂ ಕೂಡ ಬಿಸಿಲನೇ ಇಲ್ಲ ನಮ್ಮ ಕಡೆ. ಅಂತರ ಇಲ್ಲಿ ಈ ಮುದ್ದೆಬಾಳದಾಗ ಅಷ್ಟೊಂದು ಥಂಡಿಲ್ಲ ಅಂತ ಹೇಳ್ಬೋದು. ಆದ್ರೆ ನಾವಿರೋದು ಹಳ್ಳ್ಯಾಗಲ್ಲ ಫ್ರೆಂಡ್ಸ. ಅಲ್ಲಿ ಅಂತರ ಸಿಕ್ಕಾಪಟ್ಟೆ ಥಂಡಿ ಅಂತ ಹೇಳ್ಬೋದು. ಯಾಕಂದ್ರೆ ಸುತ್ತಮುತ್ತಲು ಕೆನಲ್ ನೀರು ಬಿಡ್ತಾರಲ್ಲ, ಹಾಗಾಗಿ ಮತ್ತು ಸುತ್ತಮುತ್ತ ತೋಟ ಅವೆಲ್ಲ ಅದಾವು. ಮತ್ತು ನೀರು ಬಿಡೋದು ಮತ್ತು ನೀರು ಕಟ್ಟೋದು ಹಿಂಗೆಲ್ಲ ಇರ್ತದಲ್ಲ, ಹಾಗಾಗಿ ಅಷ್ಟೊಂದು ತಂಪಿನ ವಾತಾವರಣ ಇರ್ತದಂತ ಹೇಳ್ಬೋದು. ಸಂಜೆ ಆಯಿತು ಇಲ್ಲೋ ಅಷ್ಟೊಂದು ಥಂಡಿ ಬಿಟ್ಬಿಡ್ತದೆ ನೋಡಿ. ಒಟ್ಟು ಹೊರಗೆ ಹೆಜ್ಜೆ ಇಡೋಕೆ ಆಗೋದಿಲ್ಲ, ಅಷ್ಟೊಂದು ಥಂಡಿ ಇರ್ತದೆ. ನೋಡ್ತಿರ್ಬೋದು, ಇಲ್ಲಿ ಕಿಟಕಿಯಿಂದ ಆಚೆ ನಮ್ಮ ಗಾರ್ಡನ್ ಕಾಣ್ತದೆ ನೋಡ್ರಿ. ಹಾಗೆ ಫ್ರೆಂಡ್ಸ್, ಇಲ್ಲಿ ನೋಡ್ರಿ, ರೋಹಿತ ಆಟ ಇನ್ನೂ ಮುಗಿದಿಲ್ಲ ನೋಡ್ರಿ ಒಂದು. ನಮ್ಮ ತಾಯಿಯವರು ಇವಾಗ ನಾಷ್ಟ ಮಾಡೋಕ್ಕಂಥೇಳಿ ಒಳಗಡೆ ಹೊಂಟಾರ. ಈ ರೀತಿ ಬಾಗಿಲ ಹಾಕ್ಲಿಕ್ಕಂದ್ರೆ ನಡೆಯೋದಿಲ್ಲ ನೋಡ್ರಿ. ಗಾಳಿ ಸಿಕ್ಕಾಪಟ್ಟೆಗೆ ಬಂದುಬಿಡ್ತದಲ್ಲ, ಹಾಗಾಗಿ ಬಾಗಿಲ ಹಾಕ್ಕೊಂಡೇ ಅಡ್ಡಾಡ್ಬೇಕಾಗತ್ತೆ. ಇವತ್ತು ರೋಹಿತ್ಗಂತ್ರ ಜಳಕನೇ ಮಾಡಿಸಿಲ್ಲ ನೋಡ್ರಿ. ಯಾಕಂದ್ರೆ ಮ್ಯಾಗಿಂದು ನೀರು ಕಾಯ್ದೇ ಇಲ್ಲ. ಹಾಗಾಗಿ ಅವನಿಗೆ ಮತ್ತು ತಂಪನೂ ಬಿಟ್ಟದಲ್ಲ ಫ್ರೆಂಡ್ಸ. ಅದಕ್ಕೆ ಬಟ್ಟೆ ಅಷ್ಟೇ ಚೇಂಜ್ ಮಾಡಿಸಿನಿ. ಜಳಕ ಅಂತರೂ ಅವಾಗ ಮಾಡಿಸಿಲ್ಲ ನೋಡ್ರಿ. ಮ್ಯಾಗಿಂದು ಸೋಲಾರ್ ನೀರು ಕಾಯ್ದಿಲ್ಲ ಫ್ರೆಂಡ್ಸ. ಹಾಗಾಗಿ ನಾನು ಮತ್ತು ಮೋಹಿತ ಇಬ್ಬರ ಅವನದು ಸ್ಕೂಲ್ ಹೋಗೋದಿತ್ತಲ್ಲ ಫ್ರೆಂಡ್ಸ. ಹಾಗಾಗಿ ಅವನಿಗೆ ಜಳಕ ಮಾಡಿಸಿನಷ್ಟೇ ನಾನು ಕೂಡ ನಾನು ಮೋಹಿತ ಮತ್ತು ಅಪ್ಪ ಅಮ್ಮ ಉಸಿರಿಗೆ ಅಂತ ಹೇಳಿ ಅಲ್ಲಿ ಅಪ್ಪ ಹೊರಗಡೆ ನೀರಿಗೆ ಹಚ್ಚಿದ್ರು.
ಅಲ್ಲಿ ಗಾರ್ಡನ್ ಅದಲ್ಲ ಫ್ರೆಂಡ್ಸ, ಅಲ್ಲೇ ನೀರಿಗೆ ಹಚ್ಚಿದ್ರು. ನಾವು ಅಷ್ಟೇ ಮಾಡಿದ್ವಿ. ಇವಂಗ ರೋಹಿತ್ಗೆ ಜಳಕ ಮಾಡಿಸಿಲ್ಲ, ಯಾಕಂದ್ರೆ ಇವಾಗ ತಂಪಿಟ್ಟದಲ್ಲ, ಒಂದು ಸ್ವಲ್ಪ ಕೆಮ್ಮಾಕತ್ತನವ. ಹಾಗಾಗಿ ಸ್ವಲ್ಪ ಅವನು ಆದಷ್ಟು ಬೆಚ್ಚಗಿರ್ಲಿ ಅಂಥೇಳಿ ಅವನಿಗೆ ಜಳಕ ಏನು ಮಾಡ್ಸೋಕೆ ಹೋಗಿಲ್ಲ. ಬಟ್ಟೆ ಅಷ್ಟೇ ಬದಲು ಮಾಡಿಸೀನಿ. ಇಲ್ಲಿ ನೋಡ್ತಿರ್ಬೋದು, ಮೋಹಿತಂದು ಓದೋದಾಯಿತು. ಇವಾಗ ಹೊರಗಡೆ ಬಂದು ಆಟ ಆಡಕತ್ತ ನೋಡ್ರಿ ಅವ. ಟೈಮ್ ಇವಾಗ 8 ಗಂಟೆ ಆಗ್ಲಾಕತ್ತದ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ. ಇವಾಗ ಇವಂದು ಓದೋದಾಯಿತು, ಒಂಚೂರು ಆಟ ಆಡಕಂಥೇಳಿ ಹೊರಗಡೆ ಬಂದ ನೋಡ್ರಿ. ಅವಂದು 9:30 ವ್ಯಾನ್ ಬರ್ತದ, ಸ್ಕೂಲ್ ವ್ಯಾನ್ ಇಲ್ಲೇ ಮನೆ ಮುಂದೆ ಬರ್ತದ. ಇಲ್ಲಿ ನೋಡ್ರಿ, ಇವಾಗ ನಂದು ಕೂಡ ಜಳಕ ಇಲ್ಲ ನೋಡ್ರಿ. ಒಂದು ಸ್ವಲ್ಪ ಲೇಟಾಗಿ ಮಾಡ್ತೀನಿ, ಯಾಕಂದ್ರೆ ಅಷ್ಟೊಂದು ಥಂಡಿ ಅದ ನಮ್ಮ ಕಡೆ. ಇವಾಗ ಮನೆ ಕಸ ಎಲ್ಲ ಗುಡಿಸೋದಾಯಿತು. ನಮ್ಮ ತಾಯಿಯವರು ಅಡುಗೆ ಮನೆ ಒಂದು ಮತ್ತು ಮುಂದಿನ ಹಾಲೊಂದು ಅಷ್ಟೇ ಕಸ ಗುಡಿಸಿ ಅವರು ಅಡುಗೆ ಕೆಲಸ ಮಾಡಕತ್ತಿದ್ರು. ಯಾಕಂದ್ರೆ ಮೋಹಿತ್ಗೆ ಸ್ಕೂಲಿಗೆ ಲೇಟ್ ಆಗುತ್ತೆ ಅಂತ ಹೇಳಿ ನಾಷ್ಟ ಮಾಡಕತ್ತಿದ್ರು. ಹಾಗಾಗಿ ನಾನು 2 ಬೆಡ್ರೂಮ ಮತ್ತು ಹಾಸಿಗೆ ತೆಗೆದು ಅದನ್ನೆಲ್ಲ ಮಾಡಿಬಿಟ್ಟು ಇವಾಗ ನೋಡ್ರಿ ಮಾಪ್ಲಾರ ಅದನ್ನೆಲ್ಲ ಇವಾಗ ತೆಗ್ದೀನಿ. ಅವನದು ಓದೋದು ಕೂಡ ಆಯಿತು, ಮತ್ತು ಎಲ್ಲ ಬುಕ್ಕನ್ನು ಬ್ಯಾಗ್ನಾಗ ಇಟ್ಕೊಂಡ ನೋಡ್ರಿ. ಇವಾಗ ಒಂದು ಬ್ಯಾಗೆಲ್ಲ ಸ್ಕೂಲ್ ಬ್ಯಾಗ ಪ್ಯಾಕ್ ಆಯಿತು. ಅದೇ ರೀತಿ ಫ್ರೆಂಡ್ಸ, ಇಲ್ಲಿ ನೋಡ್ತಿರ್ಬೋದು, ಅಮ್ಮ ಒಳಗಡೆ ನಾಷ್ಟ ಮಾಡಕತ್ತಿದ್ರು. ಇಲ್ಲಿ ಮನೆಗೆ ಪೇಂಟ್ ಹಚ್ಚಕ್ಕಂತ ಹೇಳಿ ಬಂದರು. ಯಾಕಂದ್ರೆ ನನ್ನ ತಮ್ಮನ ಮದುವೆ ಕೂಡ ನಾಳೆ ಫೆಬ್ರವರಿ 12ಕ್ಕೆ ಅದ ಫ್ರೆಂಡ್ಸ. ನನ್ನ ತಮ್ಮನ ಮದುವೆ ಅದಲ್ಲ ಫ್ರೆಂಡ್ಸ. ಹಾಗಾಗಿ ಮನೆಯೆಲ್ಲ ಪೇಂಟ್ ಮಾಡಬೇಕಲ್ಲ, ಅದಕ್ಕೋಸ್ಕರವಾಗಿ ಪೇಂಟ್ ಮಾಡೋರು ಮನೆಗೆ ಎಲ್ಲೆಲ್ಲಿ ಯಾವ್ದ್ಯಾವ್ದು ಕಲರ್ ಮಾಡಬೇಕು, ಹಿಂಗೆ ಪೇಂಟ್ ಮಾಡಬೇಕು ಅಂಥೇಳಿ ಕೇಳಕ್ಕೆ ಮತ್ತು ಹಿಂಗೆ ನೋಡ್ಲಕ್ಕಂತ ಹೇಳಿ ಬಂದ ನೋಡ್ರಿ. ಅದಕ್ಕೋಸ್ಕರವಾಗಿ ಅಮ್ಮ ಕೂಡ ಹೊರಗಡೆನೇ ಹೋದರು. ಅವರಿಗೆಲ್ಲ ಎಲ್ಲೆಲ್ಲಿ ಏನೇನು ಮಾಡಬೇಕು ಅಂತೇಳಿ ಹೇಳಕ್ಕಂತ ಹೇಳಿ ಇಲ್ಲಿ ನಾಷ್ಟ ಮಾಡಾಕ್ತಿದ್ರು. ಅವ್ರು ಬಂದ ಕೂಡಲೇ ಹೊರಗೆ ಹೋದರು. ಇಲ್ಲಿ ನೋಡ್ತಿರ್ಬೋದು, ಇವಾಗ ಉಪ್ಪಿಟ್ಟು ಮಾಡಕ್ಕಂತ ಹೇಳಿ ರವೆ ಕೂಡ ಹುರಿದಿಟ್ಟಾರ. ಉಳ್ಳಾಗಡ್ಡಿ ಮತ್ತು ಅದನ್ನೆಲ್ಲ ಕೂಡ ಹೋಳಿ ಇಟ್ಟಾರ ನೋಡ್ತಿರ್ಬೋದು. ಹಾಗೆ ಇಲ್ಲಿ ಮೊನ್ನೆ ನಮ್ಮ ತಮ್ಮನ ಫ್ರೆಂಡದ್ದು ಹಿಂಗೆ ಮದುವೆ ಅದ, ಅದಕ್ಕೋಸ್ಕರವಾಗಿ ಇಲ್ಲಿ ಊರಿಗೆ ಬಂದಿನಿ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್. ಅವಾಗ ಬರುವಾಗಲೇ ತೊಗರಿಕಾಯಿ ತಂದಿದ್ನಿ, ಅವು ಕೂಡ ಇಲ್ಲಿ ಬಿಡಿಸಿಟ್ಟಾರ ನೋಡ್ತಿರ್ಬೋದು ಕೆಳಗಡೆ. ಇವಾಗ ನನ್ನ ತಮ್ಮನ ಫ್ರೆಂಡ್ದು ಮದುವೆ ಆಯಿತು. ನಾಳೆ ಇನ್ನೊಂದು 2 ತಿಂಗಳು ಬಿಟ್ಟು, ಅಂದ್ರೆ ಫೆಬ್ರವರಿ ಒಳಗೆ ನಮ್ಮ ತಮ್ಮಂದು ಮದುವೆ ಅದ ಫ್ರೆಂಡ್ಸ. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಇವಾಗ ರಾತ್ರಿ ಮಾಡಿದ ಚಪಾತಿ ಉಳ್ದಾವು, ಅವು ಕೂಡ ಉಳ್ದಾವು. ಇವಾಗ ನಾಷ್ಟ ಮಾಡಬೇಕು. ಅದೇ ರೀತಿ ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ, ಇಲ್ಲಿ ಕಿಟಕಿಯಿಂದ ಆಚೆ ನಮ್ಮ ಗಾರ್ಡನ್ ಕಾಣ್ತಾ ನೋಡ್ತಿರ್ಬೋದು. ಅಂದರೆ ಇಲ್ಲಿ ಹಚ್ಚಿವಲ್ಲ ಫ್ರೆಂಡ್ಸ ಗಿಡಗಳು, ಅದು ಕೂಡ ಈ ಕಿಟಕಿಯಿಂದ ಆಚೆ ನೋಡಿದಾಗ ಎಲ್ಲ ಕಾಣ್ತಾವೆ ನೋಡ್ತಿರ್ಬೋದು ನೀವು. ಇಲ್ಲಿ ಹಿಂಗೆ ಕಿಟಕಿಯಿಂದ ಹಿಂಗೆ ಸ್ವಲ್ಪ ಪಣಿಕೆ ಹಾಕಿದ್ರೆ ಆಯ್ತು, ಎಲ್ಲ ನಾವು ಹಚ್ಚಿದ ಗಿಡಗಳೆಲ್ಲ ಕಾಣ್ತಾವೆ. ಅಂದ್ರೆ ಹಸಿರು ನೋಡೋಕೆ ಏನೋ ಒಂಥರ ಕಣ್ಣಿಗೆ ಚಂದ ಅನಿಸ್ತದಲ್ಲ ಫ್ರೆಂಡ್ಸ. ಅಂದ್ರೆ ಇವಾಗ ಒಂದು ಮನೆ ಒಳಗೇನು ಪೇಂಟ್ ಹಚ್ಚಕ್ಕೆ ಅಷ್ಟೊಂದು ಗೋಡಿಲ್ಲ ಫ್ರೆಂಡ್ಸ. ಯಾಕಂದ್ರೆ ಮನೆ ಪೂರ್ತಿ ಪ್ಲೈವುಡ್ ವರ್ಕ್ ಮಾಡಿಬಿಟ್ಟಾರ. ಹಾಗಾಗಿ ಜಾಸ್ತಿ ಅಷ್ಟೊಂದು ಅಂದ್ರೆ ಒಂದೊಂದು ರೂಮಲ್ಲಿ 2 ಗೋಡಿ ಮತ್ತು ಇಷ್ಟೇ ಅದಾವೆ. ಯಾಕಂದ್ರೆ ಒಂದು ಸೈಡೆಲ್ಲ ಪೂರ್ತಿ ಪ್ಲೈವುಡ್ ಮಾಡಿಬಿಟ್ಟಾರ. ಮತ್ತು ಹಾಗಾಗಿ ಜಾಸ್ತಿ ಏನು ಗೋಡೆ ಇಲ್ಲ, ಒಂದು 4-5 ದಿನ ಅಷ್ಟಾಗತ್ತಂತ ಹೇಳ್ಬೋದು. ಅದಕ್ಕೆ ಇವಾಗ ನೋಡ್ತಿರ್ಬೋದು, ಎಲ್ಲ ಚರ್ಚೆ ನಡೆಯಕತ್ತದ ಹೊರಗಡೆ ಎಲ್ಲೆಲ್ಲಿ ಏನೇನು ಕಲರ್ ಹಚ್ಚಬೇಕು ಅಂಥೇಳಿ. ನಮ್ಮ ತಮ್ಮ ಹತ್ರ ಮೊದಲು ಯಾವ ಕಲರ್ ಅದಾವಲ್ಲ ಅದೇ ಕಲರ್, ಅಂದ್ರೆ ಗ್ರೇ ಕಲರ್, ವೈಟ್ ಕಲರ್ ಅಷ್ಟೊಂದು ಹಚ್ಬಿಟ್ಟಾನ. ಅವೇ ಕಲರ್ ಇರಲಿ, ಮತ್ತು ಕಲರ್ ಚೇಂಜ್ ಮಾಡಬೇಡ್ರಿ ಅಂತ ಹೇಳಾನ. ಹಾಗಾಗಿ ಮೊದಲು ಯಾವ ಕಲರ್ ಇದ್ವಲ್ಲ ಫ್ರೆಂಡ್ಸ, ಅವನ್ನ ಹೊಳ್ಳಿ ಅವೇ ಕಲರ್ನ ತರಿಸಿ ಹಚ್ತಾರೆ. ಅಂದ್ರೆ ಅವನಿಗೆ ಡಾರ್ಕ್ ಕಲರ್ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಅವ ಮೊದಲ ಗ್ರೇ ಕಲರ, ವೈಟ್ ಕಲರ, ಇಲ್ಲಿ ನೋಡ್ತಿರ್ಬೋದು ಅಡುಗೆ ಮನೆ ಮ್ಯಾಗಲೆಲ್ಲ ಗ್ರೇ ಕಲರ್ ಹಚ್ಚಾರ. ಇವೇ ಕಲರ್ ಹೊಳ್ಳಿ ಇರಲಿ ಅಂತ ಹೇಳೋಣ. ಹಾಗಾಗಿ ಅವೇ ಕಲರ್ನ ಮತ್ತೆ ತರಿಸಿ ಹಚ್ಚಬೇಕು. ಇನ್ನೆರಡು ತಿಂಗಳೊಳಗೆ ನಮ್ಮದು ಮದುವೆ ಕೆಲಸ ಜೋರು ನಡೀತದೆ ಫ್ರೆಂಡ್ಸ. ಅಂದ್ರೆ ಗಂಡ ಮಗನ ಮದುವೆ ಅಲ್ಲ ಫ್ರೆಂಡ್ಸ. ಮತ್ತು ಹಾಗಾಗಿ ದೇವತೆಗೆ ಸೀರೆ ಉಡಿಸೋದು ಮತ್ತು ಒಳಕಲ್ ಪೂಜೆ, ನಮ್ಮ ಹಳ್ಳಿ ಕಡೆ ಅಂತ ಒಳಕಲ್ ಪೂಜೆ, ಆ ಪೂಜೆ ಈ ಪೂಜೆ ಅಂತ ಸಿಕ್ಕಾಪಟ್ಟೆ ಕೆಲಸಗಳಿರ್ತಾವೆ, ಕಾರ್ಯಕ್ರಮಗಳಿರ್ತಾವೆ. ನಾನು ಒಂದೊಂದಾಗಿ ನಿಮ್ಮ ಜೊತೆ ಆಮೇಲೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ. ಇನ್ನೂ 2 ತಿಂಗಳೊಳಗೆ ನಮ್ಮ ತಮ್ಮನ ಮದುವೆ ಅದ ಫ್ರೆಂಡ್ಸ. ಅದೇ ರೀತಿ ನೋಡ್ತಿರ್ಬೋದು, ಇವಾಗ ರಾತ್ರಿ ಟೈಮ್ ಇವಾಗ 8 ಗಂಟೆ ಆಗ್ಯದ. ಕರೆಂಟ್ ಹೋಗ್ಯಾವ ಫ್ರೆಂಡ್ಸ. ಹಾಗಾಗಿ ಮೋಹಿತ ಆಟ ಆಡ್ಕೋತ ಕುಂತ ನೋಡ್ರಿ. ಇವಾಗ ಅಂದರೆ ಶುಕ್ರವಾರ ಸಂಜಿಕ, ಅಂದರೆ ಶನಿವಾರ ದಿನ ಒಂದೇನೋ ಸ್ಕೂಲ ಸೂಟಿ ಅದಂತ, ಅದಕ್ಕೋಸ್ಕರವಾಗಿ ಹೋಮ್ವರ್ಕ್ ಏನೂ ಮಾಡಾಕತ್ತಿಲ್ಲ. ಶನಿವಾರ ದಿನ ನಾಳೆ ಮಾಡ್ತೀನಿ ಮಮ್ಮಿ ಅಂದ. ಹಾಗಾಗಿ ಆಟ ಆಡ್ಕೋತ ಕುಂತಾರ ನೋಡ್ರಿ ಇಬ್ಬರು. ಕರೆಂಟ್ನೂ ಹೋಗ್ಯಾವು. ಒಳಗಡೆ ತಾಯಿಯವರು ರೊಟ್ಟಿ ಮಾಡಾಕತ್ತಾರ. ಇವರಿಬ್ರದ್ದು ಇನ್ನೂ ಊಟ ಆಗಿಲ್ಲ ಫ್ರೆಂಡ್ಸ. ರೊಟ್ಟಿ ಮತ್ತು ಮೆಂತ್ಯ ಪಲ್ಯ ಅದನ್ನು ತಾಳಿಸಿದ್ರು, ಅದನ್ನು ತಿನ್ನಿಸಿದ್ರಾಯ್ತು ಅಂತ ಹೇಳಿಬಿಟ್ಟು ಅಷ್ಟೇ ಬಿಟ್ಟೀನಿ. ಆಮೇಲೆ ಕರೆಂಟ್ ಬಂದಾಗ ಊಟ ಮಾಡಿಸಿದ್ರಾಯ್ತು ಅಂತ ಹೇಳಿ ಅಷ್ಟೇ ಬಿಟ್ಟೀನಿ ಫ್ರೆಂಡ್ಸ.
ಮತ್ತು ಇನ್ನೂ ಮನೆಯೆಲ್ಲ ಸಾರಿಸಿದ ಮ್ಯಾಗ ಬಟ್ಟೆ ಸಂತೆ ಒಂದು ಮಾಡಬೇಕು ಫ್ರೆಂಡ್ಸ. ಅದನ್ನು ಕೂಡ ಅಂದ್ರೆ ಬೇರೆ ಜನಕ್ಕೆಲ್ಲ ಮತ್ತು ಬಟ್ಟೆ ಒಯ್ದು ಕೊಡಬೇಕಲ್ಲ ಫ್ರೆಂಡ್ಸ. ಹಾಗಾಗಿ ಬಟ್ಟೆ ಸಂತೆ ಮತ್ತು ನಮಗೆಲ್ಲ ತೊಗೊಳ್ಳೋದು ಮತ್ತು ನಮಗೆಲ್ಲ ಬಟ್ಟೆ ಎಲ್ಲ ತೊಗೊಳ್ಳೋದು ಮತ್ತು ಬಟ್ಟೆ ತೊಗೊಂಡ್ಮ್ಯಾಗ ಅದಕ್ಕೆ ತಕ್ಕಂಥ ಬ್ಲೌಸ್ ಹೊಲಿಸೋದು ಅದು ಇದು ಸಿಕ್ಕಾಪಟ್ಟೆ ಕೆಲಸ ಅದಾವೆ ಇನ್ನೂ ಒಂದೊಂದು. ಆಮೇಲೆ ಮೊದಲ ಮನೆಯೆಲ್ಲ ಪೇಂಟ್ ಆದ್ಮ್ಯಾಗ ಒಂದೊಂದು ಕೆಲಸ ಸ್ಟಾರ್ಟ್ ಆಕವ. ಮತ್ತು ಅಂದ್ರೆ ಮನೆ ಪೇಂಟ್ ಆದ್ಮ್ಯಾಗ ಮತ್ತು ಲಗ್ನ ಪತ್ರಿಕೆ ಚಾಪಿಸ್ಬೇಕು, ಹೀಗೆಲ್ಲ ಕೆಲಸ ಒಂದೊಂದು ಸ್ಟಾರ್ಟ್ ಆಕವು. ಇನ್ನೂ 2 ತಿಂಗಳೂ ಉಳಿದಿಲ್ಲ ಫ್ರೆಂಡ್ಸ. ಅಂದ್ರೆ ಫೆಬ್ರವರಿ 12 ಅಂತಂದ್ರೆ ಇನ್ನೂ 2 ತಿಂಗಳೂ ಉಳಿದಿಲ್ಲ. ಅಷ್ಟನ್ನೋದ್ರಾಗ ಒಂದೊಂದು ಕೆಲಸ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ಈ ಊರಲ್ಲಿ ಅಂದ್ರೆ ಮುದ್ದೇಬಿಹಾಳದಲ್ಲಿ ಒಳಕಲ್ ಪೂಜೆ ಮತ್ತು ದೇವತೆಗೆ ಸೀರೆ ಉಡಿಸೋದು ಇದನ್ನೇನು ಮಾಡೋಂಗಿಲ್ಲ ಫ್ರೆಂಡ್ಸ. ಅಂದ್ರೆ ಮೂಲ ನೆಲೆ ಎಲ್ಲಿರ್ತದಲ್ಲ ಅಲ್ಲೇ ಹೋಗಿಬಿಟ್ಟು ಎಲ್ಲನೂ ಮಾಡಬೇಕಾಗತ್ತೆ. ಹಾಗಾಗಿ ಹಳ್ಳಿ ಒಳಗೆ ಹೋಗ್ಬಿಟ್ಟು ಅಲ್ಲೇ ನಾವು ದೇವತೆಗೆ ಸೀರೆ ಉಡಿಸೋದು. ಮತ್ತು ಹಳ್ಳಿಯಲ್ಲಿ ಅಲ್ಲಿ ಕೂಡ ಒಂದು ಮನೆ ಅದ, ಅಲ್ಲಿನೂ ಕೂಡ ಮನೆಯನ್ನು ಸಾರಿಸ್ಬೇಕು. ಅಂದ್ರೆ ಅಲ್ಲಿ ಮನೇನ ಬಾಡಿಗೆ ಕೊಟ್ಟೇವಿ ಫ್ರೆಂಡ್ಸ. ಅಲ್ಲಿದ್ದವ್ರಿಗೆ ಎಲ್ಲ ಪೇಂಟ್ ಅದನ್ನೆಲ್ಲ ತರಿಸಿ ಕೊಟ್ಬಿಡ್ತದ. ಆಮೇಲೆ ಇಲ್ಲಿದೆಲ್ಲ ಪೇಂಟ್ ಹಚ್ಚೋದಾದ್ಮ್ಯಾಗ ಅಲ್ಲಿನೂ ಕೂಡ ತರಿಸ್ಕೊಡ್ತೇವೆ. ಅವರು ಹಚ್ಚಿ ಎಲ್ಲ ರೆಡಿ ಮಾಡ್ತಾರೆ. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ದೇವತೆಗೆ ಸೀರೆ ಉಡಿಸೋದು ಮತ್ತು ಬಳೆ ಉಡಿಸು ಮತ್ತು ಬೇರೆ ಜನರಿಗೆ ಬಳೆ ಉಡಿಸೋದು ಮತ್ತು ಒಳಕಲ್ ಪೂಜೆ ಇದನ್ನು ಮತ್ತು ಹಂದ್ರ ಹಾಕೋದು. ಹಂದ್ರ ಒಂದು ಇಲ್ಲಿ ಮುದ್ದೇಬಿಹಾಳದಲ್ಲೇ ಹಾಕ್ತದೆ ಮನೆ ಮುಂದೆ ಫ್ರೆಂಡ್ಸ. ಇಂಥ ಉಳಿದೆಲ್ಲ ಕಾರ್ಯಕ್ರಮನ ಅಲ್ಲೇ ಮಾಡಿಕೊಂಡು ಮತ್ತು ದೇವ್ರು ಹೊಂದಿಸೋದು ಇದನ್ನೆಲ್ಲ ಅಲ್ಲೇ ಹಳ್ಳಿ ಒಳಗೆ ಮಾಡ್ಕೊಂಬರ್ಬೇಕಾಗತ್ತೆ. ಯಾಕಂದರೆ ಇದು ಗಂಡಸ ಮಗನ ಮದುವೆ ಅಲ್ಲ ಫ್ರೆಂಡ್ಸ. ಹೆಣ್ಮಕ್ಳ ಮದುವೆ ಒಳಗೆ ನಮ್ಮ ಕಡೆ ಏನು ಅಷ್ಟೊಂದು ಮಾಡೋಂಗಿಲ್ಲ. ಅಂದ್ರೆ ಮನೆ ಮಗ ಇರ್ತಾನಲ್ಲ ಅವ್ನ ಮದುವೆ ಒಳಗೆ ದೇವ್ರು ಹೊಂದಿಸೋದು ಇದನ್ನೆಲ್ಲ ಮಾಡ್ತೀವಿ ನಮ್ಮ ಕಡೆ. ನಾನು ನಿಮ್ಮ ಜೊತೆ ಫ್ರೆಂಡ್ಸ ಆಮೇಲೆ ಒಂದೊಂದಾಗಿ ಶೇರ್ ಮಾಡ್ಕೋತೀನಿ. ಇಲ್ಲಿ ನೋಡ್ತಿರ್ಬೋದು ಮೋಹಿತನ ಕಣ್ಣಾಗ ಏನೋ ಹೊಕ್ಕೋತಂತ ಊದಂತ ಹೇಳೇ ಬಂದವ. ಇವಾಗ ಇವರಿಬ್ಬರದು ಆಟ ನಡೆದ ನೋಡ್ರಿ. ಕರೆಂಟ್ ಕೂಡ ಬಂದು ಫ್ರೆಂಡ್ಸ. ಇವಾಗ ಇಬ್ಬರಿಗೆ ಊಟ ಮಾಡಿಸ್ಬಿಡ್ತೀನಿ. ಯಾಕೆ ಸ್ವಲ್ಪ ಮೋಹಿತ ನಿದ್ದೆ ಬಂದದ ಅನ್ನಕತ್ತಾನ, ಹಾಗಾಗಿ ಜಲ್ದಿನೇ ಊಟ ಮಾಡಿಸ್ತೀನಿ. ಇಲ್ಲಿ ನಮ್ಮ ತಾಯಿಯವರು ಫೋನ್ನ ಮಾತಾಡಕತ್ತಾರೆ ನೋಡ್ರಿ. ನಮ್ಮ ತಂಗಿ ಫೋನ್ ಮಾಡ್ಯಾಳ, ಆಕಿನ ಜೊತೆ ಮಾತಾಡ್ಕೋತ ಇಲ್ಲಿ ಅಡುಗೆ ಮಾಡಕತ್ತಾರ. ರೊಟ್ಟಿ ಕೂಡ ಮಾಡಿದ್ದಾಯಿತು. ಅದೇ ರೀತಿ ಪಲ್ಯ ಕೂಡ ಇಲ್ಲಿ ತಾಳ್ಸ್ಯಾರ ನೋಡ್ರಿ. ಈ ಥರ ಪಲ್ಯ ತಾಳ್ಸಿದ್ದು ನಮ್ಮ ಮೋಹಿತಗೆ ಭಾಳ ಇಷ್ಟ ರೀ. ಅಂದ್ರೆ ಮೆಂತ್ಯ ಪಲ್ಯ, ರಾಜಗಿರಿ ಪಲ್ಯ ಹಿಂಗೇನಾರ ತಾಳ್ಸಿತ್ತಿತ್ತಂದ್ರೆ ಅದನ್ನು ಭಾಳ ಇಷ್ಟಪಟ್ಟು ತಿಂತಾನೆ ನೋಡ್ರಿ. ಹಂಗೆ ಪಲ್ಯ ಕೂಡ ತಾಳ್ಸಿದ್ದಾಗ್ಯದ. ಅನ್ನ ಮತ್ತು ಸಾರು ರೊಟ್ಟಿ ಕೂಡ ಅದ. ಇವಾಗ ಇವರಿಬ್ಬರಿಗೆ ಊಟ ಮಾಡಿಸ್ತೀನಿ ನೋಡ್ರಿ. ಬಾಂಡೆ ಇನ್ನೂ ಅದಾವು. ಎಲ್ಲರದು ಊಟ ಆದ್ಮ್ಯಾಗ ಆಮೇಲೆ ಬಾಂಡೆ ತಿಕ್ಬಿಟ್ಟು ಮಲ್ಕೋಬೇಕು ನೋಡ್ರಿ ಫ್ರೆಂಡ್ಸ್.